ಯೂಶ್ವಲಾಗಿ ನಾನು ಒಂದು ಫಿಶ್ ಸತ್ತೋದ್ರೆ ಇಡೀ ಅಕ್ವೇರಿಯಮ್ನೇ ಕ್ಲೀನ್ ಮಾಡ್ತೀನಿ. ಅಟ್ಲೀಸ್ಟ್ ಒಂದು 20% ವಾಟರ್ ಚೇಂಜ್ ಆದರೂ ಮಾಡ್ತೀನಿ. ಬಿಕಾಸ್ ಆ ಫಿಶ್ಶು ಯಾವ ಡಿಸೀಸಿಂದ ಸತ್ತಿರುತ್ತೋ ಅಂತ ಹೇಳೋದಕ್ಕಾಗೋದಿಲ್ಲ. ಸ್ವಲ್ಪ ವಾಟರ್ ಚೇಂಜ್ ಆದರೂ ಫಿಶ್ಗೂ ಯಾವುದಾದ್ರೂ ಇನ್ಫೆಕ್ಟೆಡ್ ಆಗಿದರೆ ಸ್ವಲ್ಪ ರಿಲೀಫ್ ಸಿಗುತ್ತೆ ಅಂತ. ಸೊ ಬೇಸಿಕ್ಲಿ ನೀವು ಹಂಗೆ ಮಾಡಬೇಕು. ಯೂಶ್ವಲಾಗಿ ಫಿಶ್ ಒಂದು ಸತ್ತೋದ್ರೆ ಬರೀ ಫಿಶ್ನ ನೆಟ್ಟಿಂದ ಆಚೆ ಕಡೆ ತಾಕ್ಬಿಟ್ಟು ಸುಮ್ಮನೆ ಹೋಗ್ತಾರೆ. ಸೊ ಬೇಸಿಕ್ಲಿ ಆ ಥರ ಮಾಡಬಾರ್ದು. ಸೊ 20% ಆದರೂ ವಾಟರ್ ಚೇಂಜ್ ಮಾಡಿ ಗ್ಲಾಸ್ನಾದರೂ ತೊಳಿಬೇಕು. ಹಾಗೆ ಜನರಲ್ ಮೇಂಟೆನೆನ್ಸು ಆಗುತ್ತೆ. ಸೊ ಸ್ಟೇ ಟ್ಯೂನ್ಡ್ ಗೈಸ್, ಬೇರೆ ಅಕ್ವೇರಿಯಂ ಬಗ್ಗೆನೂ ಅಪ್ಡೇಟ್ ಕೊಡ್ತೀನಿ, ವಿಡಿಯೋನ ಚೆಕ್ಔಟ್ ಮಾಡಿ. ಹಲೋ ಯೂಟ್ಯೂಬ್, ವೆಲ್ಕಮ್ ಬ್ಯಾಕ್ ಟು HPS ಅಕ್ವಾಟಿಕ್ಸ್. ಇವತ್ತು ಕ್ವಿಕ್ಕಾಗಿ ಪ್ಲ್ಯಾಂಟ್ಸ್ ಹೆಂಗೆ ಬೆಳೆದಿದೆ, ಫಿಶ್ಗಳ ಬಗ್ಗೆ ಅಪ್ಡೇಟು, ಮತ್ತು ನಾನೆಲ್ಲ ಅಕ್ವೇರಿಯಮ್ಗಳನ್ನೂ ತೋರಿಸ್ತೀನಿ. ಮತ್ತು ಪ್ಲ್ಯಾಂಟ್ಸ್ ಎಲ್ಲ ಯಾವ ಥರ ಬೆಳೀತಾ ಇದೆ ಅಂತಲೂ ನೋಡೋಣ. ಯಾಕೆಂದರೆ ತುಂಬ ಚೆನ್ನಾಗಿ ಡಕ್ವೀಡೆಲ್ಲ ತುಂಬ ಚೆನ್ನಾಗಿ ಬೆಳೆದಿದೆ. ನಿಮಗೆ ಬೇಕು ಅಂದರೆ ಕೆಳಗಡೆ ಕಮೆಂಟ್ ಮಾಡಿ, ಫ್ರೀಯಾಗಿ ಕೊಡ್ತೀನಿ. ಬೇಕಾದರೆ ಡಕ್ವೀಡ್ನ ತುಂಬ ಬೆಳೆಸೋದು ತುಂಬ ಈಸಿ. ವಾಟ್ರೆಲ್ಲ ಸಕ್ಕತ್ತಾಗಿ ಆಕ್ಸಿಜನೇಟೆಡ್ ಆಗಿ ನೀಟಾಗಿ ಬೆಳೆಯುತ್ತೆ, ಫಿಶ್ಗಳಿಗೂ ಹೆಲ್ಪ್ ಆಗುತ್ತೆ. ಸೊ ಡಕ್ವೀಡ್ ಅನ್ನೋ ಪ್ಲ್ಯಾಂಟ್ ಇದು. ಸೊ ಸ್ಟೇ ಟ್ಯೂನ್ ಗೈಸ್, ನೋಡೋಣ ಬನ್ನಿ ಹಿಂಗೆ. ಸೊ ಇದು ನನ್ನ ಸೆಕೆಂಡ್ ಅಕ್ವೇರಿಯಮ್ಮು. ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಫುಲ್. ಇದು ಆ್ಯಕ್ಚುಲಾಗಿ ಅರ್ಧ ಇತ್ತು ಅಷ್ಟೇ ಇದು ಡಕ್ವೀಡು, ಇನ್ನು ಅರ್ಧ ಫುಲ್ ಕ್ಲಿಯರ್ ವಾಟರ್ ಇತ್ತು. ನೀವೆಲ್ಲ ಹಳೆ ವೀಡಿಯೋಸ್ನ ಚೆಕ್ಔಟ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಜಸ್ಟ್ ಒಂದು 2 ವೀಕ್ಸ್ ಸ್ಪ್ಯಾನಲ್ಲಿ ನೀವು ನೋಡ್ಬೋದು ಇಷ್ಟಿದ್ದಿತ್ತು ಡಕ್ವೀಡು ಫುಲ್ ಅಕ್ವೇರಿಯಮ್ನ ಆಕ್ಯುಪೈ ಆಗಿದೆ. ತುಂಬ ಈಸಿಯಾಗಿ ಬೆಳಿಬೋದು ಈ ಪ್ಲ್ಯಾಂಟ್ನ. ಲೈಟ್ ಆನಲ್ಲಿದ್ದರೆ ಸಾಕು, ಅದೇ 1 to 2, 2 into 4, 4 into 8 ಆ ಥರ ಮಲ್ಟಿಪ್ಲೈ ಹಾಕ್ಕೊಂಡು ಹೋಗ್ತಾ ಇರುತ್ತೆ. ತುಂಬ ನೀವು ನೋಡ್ಬೋದು ಇಲ್ಲಿ ಇಷ್ಟು ಗ್ರೀನಾಗಿದೆ ಅಂತಲೂ. ಸೊ ಇದನ್ನು ಇವತ್ತು ಅರ್ಧ ಇದನ್ನು ತೆಗೆದು ಬೇರೆ ಅಕ್ವೇರಿಯಮ್ಗೆ ಹಾಕ್ತಾಯಿದ್ದೀನಿ. ಇದನ್ನು ಮೇಂಟೆನೆನ್ಸ್ ಮಾಡೋಣ ಬನ್ನಿ. ಚೆಕ್ ದಿಸ್ ಔಟ್ ಗೈಸ್, ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಸೊ ಬೇಸಿಕ್ಲಿ ಇದು ಫುಲ್ಲು ಟೇಕ್ ಓವರ್ ಆಗಿದೆ. ಸೊ ಕೆಳಗಡೆ ಇರೋ ಪ್ಲ್ಯಾಂಟ್ಸ್ಗೆ ಲೈಟು ಅಷ್ಟು ಹೋಗ್ತಾ ಇಲ್ಲ. ಸೊ ಇದನ್ನು ಸ್ವಲ್ಪ ಕ್ಲಿಯರ್ ಮಾಡಿದ್ರೆ ಕೆಳಗಡೆ ಪ್ಲ್ಯಾಂಟ್ಸ್ಗೂ ಲೈಟ್ ಹೋಗಿ ಚೆನ್ನಾಗಿ ಬೆಳೆಯುತ್ತೆ.
ಇದು ಫುಲ್ಲು ಒಂಥರ ಡಕ್ವೀಡ್ ಎಕ್ಸ್ಪ್ಲೋಷನ್ ಆಗೋಗಿದೆ ನನ್ನ ಟ್ಯಾಂಕಲ್ಲಿ. ನೀವು ನೋಡ್ಬೋದು ತುಂಬ ಹೆಲ್ತಿಯಾಗೂ ಇದೆ ಪ್ಲ್ಯಾಂಟ್ಸ್. ಇದು ತುಂಬ ಈಸಿ ಬೆಳೆಸೋದು, ಒಂಥರ ಲುಕ್ ಕೊಡುತ್ತೆ, ಒಂಥರ ಒಳ್ಳೆ ಲುಕ್ಕು ಕೊಡುತ್ತೆ ಅಕ್ವೇರಿಯಮ್ಗೆ. ನೀವು ನೋಡ್ಬೋದು ಇಲ್ಲಿ ಸೂಪರ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ಇದನ್ನು ಬೇರೆ ಅಕ್ವೇರಿಯಮ್ಗೆ ಹಾಕಿ ಇದನ್ನು ಸೆಟ್ ಮಾಡಿ ನಾನು ಹೇಳೋದ್ಗಿಂತ ತೋರಿಸ್ತೀನಿ ಬನ್ನಿ. ಸೊ ಬೇಸಿಕ್ಲಿ ಇದು ಬಾಲ್ಕನಿ ಪಾಂಡ್ ನಂಬರ್ 3 ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ನೀವು ನೋಡೋ ಹಾಗೆ ಡಕ್ವೀಡ್ ಎಲ್ಲ ಇದೆ, ತುಂಬ ಇದು ಚೆನ್ನಾಗಿ ಬೆಳೆದಿದೆ. ಸನ್ಲೈಟಿಗೆ ಚೆಕ್ ಮಾಡಿದ್ರೆ ಅಕ್ವೇರಿಯಮಲ್ಲಿಗಿಂತ ಇಲ್ಲಿ ಮೇಲ್ಗಡೆ ಬೆಳೆದಿರೋದೇ ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು. ಸೊ ಬನ್ನಿ, ನಾನು ಹೇಳೋದಕ್ಕಿಂತ ಮುಂಚೆ ಇದನ್ನು ಕ್ಲೀನ್ ಮಾಡಿ ಇನ್ನೊಂದು ಪಾಟ್ನ ಸೆಟ್ ಮಾಡೋಣ. ಏಕೆಂದರೆ ಕೆಳಗಡೆ ಇರೋ ಅಕ್ವೇರಿಯಮಲ್ಲಿ ಡಕ್ವೀಡ್ ಎಲ್ಲ ತೆಗೆದಿರೋದನ್ನ ಇವತ್ತು ಹಾಕ್ಬಿಟ್ಟು 2 ಪಾಟ್ನ ಸೆಟ್ ಮಾಡಿ ಇದರ ಅಪ್ಡೇಟ್ ನೋಡೋಣ ಬನ್ನಿ. ಹಾಗೆ ಮಾಡಬೇಕು.